Welcome to accountancy class, first chapter, first PU or class 11. So today topic is qualitative characteristics of accounting information. So qualitative characteristics are the attributes of accounting information which tend to enhance to its understandability and usefulness. In order to assess the whether accounting information is a decision useful, it must be possess the characteristics of reliability, relevance, understandability and comparability. So these are all qualitative characteristics. ಸೊ ಏನಾಗಿರುವಂಥದ್ದು ಅಂತಂದರೆ ಕ್ವಾಲಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತಂದರೆ ಗುಣಾತ್ಮಕ ಒಂದು ಲಕ್ಷಣಗಳನ್ನು ಹೊಂದಿದಿದ್ರೆ ಮಾತ್ರ ಅಕೌಂಟಿಂಗ್ ಇನ್ಫಾರ್ಮೇಷನ್ ನಮಗೇನಾಗುತ್ತೆ ಹೆಲ್ಪ್ ಆಗುವಂಥದ್ದು ಅಂತ. ಸೊ ಲೆಕ್ಕ ಬರದ ಒಂದು ಮಾಹಿತಿಯ ಗುಣಾತ್ಮಕ ಲಕ್ಷಣಗಳು ಲೆಕ್ಕ ಬರವನ್ನ ಅಂದರೆ ನಾವು ಅಕೌಂಟಿಂಗನ್ನ ಮೇಂಟೈನ್ ಮಾಡ್ತಾ ಇರಬೇಕಾದ್ರೆ ಯಾವೆಲ್ಲ ಅಂಶಗಳು ಒಳಗೊಂಡಿರಬೇಕು ಒಂದು ಅಕೌಂಟಿಂಗು ಸರಿಯಾಗಿ ನಡೀತಾ ಇರಬೇಕು ಅಂತಂದರೆ ಆ ಒಂದು ಲೆಕ್ಕ ಬರಹದಲ್ಲಿ. ಸೊ ಫಸ್ಟ್ ಒನ್ ಇಸ್ ರಿಲಯಬಿಲಿಟಿ. ಸೊ ರಿಲಯಬಿಲಿಟಿ ಮೀನ್ಸ್ ಯೂಸರ್ ಮಸ್ಟ್ ಬಿ ಏಬಲ್ ಟು ಡಿಪೆಂಡ್ ಆನ್ ಇನ್ಫಾರ್ಮೇಷನ್ಸ್. The reliability of accounting information is determined by the degree of a correspondence between what the information convey about and translate even that the how occurred, measured and displayed. ಸೊ ಇಲ್ಲಿ ಏನಾಗುತ್ತದ್ದು ಅಂದರೆ ರಿಲಯಬಿಲಿಟಿ ಮೀನ್ಸ್ ವಿಶ್ವಾಸಾರ್ಹತೆ ಅಂತ ಹೇಳ್ತೀವಿ. ಸೊ ಬಳಕೆದಾರ ಯಾರು ಉಪಯೋಗಿಸ್ತಾರೋ ಅವನಿಗೆ ಸಂಪೂರ್ಣ ಮಾಹಿತಿ ವಿಶ್ವಾಸಾರ್ಹತೆಯಾಗಿರಬೇಕು. ಸೊ ಯಾರ ಪರವಾಗಿಯೂ ಕೂಡ ಮಾಹಿತಿಗಳು ಇರಲಿಕ್ಕಿಲ್ಲ, ದೋಷ ಹಾಗೆ ಪಕ್ಷಪಾತಿ ಕೂಡ ಇರಲಿಕ್ಕಿಲ್ಲ. ಸೊ ಇಲ್ಲೇನಾಗಿರುವಂಥದ್ದು ವಿಶ್ವಾಸಾರ್ಹವಾಗಿ ರಿಲಯಬಿಲಿಟಿ ನಂಬುವ ರೀತಿಯಲ್ಲೇ ಇರಬೇಕು, ನಂಬಿಕೆಗೆ ಅರ್ಹವಾಗಿರುವಂತಹ ಒಂದು ಲೆಕ್ಕ ಬರಹ ಆಗಿರಬೇಕು ಅದು. ಸೊ ಯಾರ ಒಂದು ಪರವಾಗಿ ಅಂದರೆ ಫೇವರಬಲ್ ಇಲ್ಲಿ ಇರಬಾರ್ದು. ಸೊ ರಿಲಯಬಿಲಿಟಿ ಯೂಸರ್ ಮಸ್ಟ್ ಬಿ ಏಬಲ್ ಟು ಡಿಪೆಂಡ್ ಅಪಾನ್ ದ ಇನ್ಫಾರ್ಮೇಷನ್. ಸೊ ಅವನಿಗೆ ಏನಾಗಿರಬೇಕು, ಸರಿಯಾಗಿ ಮಾಹಿತಿ ಸಿಗೋ ರೀತಿಯಲ್ಲಿ, ಸಂಪೂರ್ಣ ಮಾಹಿತಿ ಸಿಗೋ ರೀತಿಯಲ್ಲಿ ಇರಬೇಕು. ದೆನ್ ರಿಲೆವೆನ್ಸ್. ಸೊ ರಿಲೆವೆನ್ಸ್ to be relevant information must be available in time, must help to production and feedback, and must influence the decision of the user, helping them production about the outcomes, past, present and future events, confirming or correcting their past evaluation. So relevance is must be relevant information available in time. ಸೊ ರಿಲೆವೆನ್ಸ್ ಏನಾಗಿರಬೇಕು ಅಂದರೆ ಇಲ್ಲಿ ಪ್ರಸ್ತುತಕ್ಕೆ ಒಂದು ಪಡಿಸೋದು ಸರಿಯಾಗಿ ರಿಲೆವೆಂಟ್ ಆಗಿರ್ಬೇಕು, ಆ ವಿಷಯಕ್ಕೆ ಸಂಬಂಧಪಟ್ಟಿದ್ದಾಗಿರಬೇಕು. ಸೊ ಒಂದು ವೇಳೆ ಮುಂದೆ ಡಿಸಿಷನ್ಸ್ಗಳನ್ನ, ಹಣಕಾಸಿನ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಅಂತಂದರೆ ಆ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ಇದು ಸಮರ್ಥವಾಗಿ ಇರಬೇಕು. ಸೊ ಏನಾಗಿರುವಂಥದ್ದು ಅಂತಂದರೆ ರಿಲೆವೆಂಟ್ ಆಗಿರುವಂಥದ್ದು ಇನ್ಫಾರ್ಮೇಷನ್, ಕೊಟ್ಟಿರುವಂಥ ವಿಷಯ ಅದಕ್ಕೆ ಸೂಕ್ತವಾಗಿ ಇರಬೇಕು, ಹಾಗೆ ಪಕ್ಕ ಇರಬೇಕು ಆ ಇನ್ಫಾರ್ಮೇಷನ್ ಅಂತಂದರೆ ಆ ಒಂದು ಮುಂದಿನ ಭವಿಷ್ಯತ್ತಿಗೆ ತೆಗೆದುಕೊಳ್ಳುವಂಥ ನಿರ್ಧಾರಗಳನ್ನು ಮಾಡಲಿಕ್ಕೆ ಏನಾಗಬೇಕು, ಈ ಒಂದು ಅಂಶಗಳು ಗಣನೆಗೆ ಬರಬೇಕು. ಅಂದರೆ ಮಾಹಿತಿಗಳು ಸೂಕ್ತ ರೀತಿಯಲ್ಲಿ ಇರಬೇಕು ಅಂತ ಸರಿಯಾಗಿ ಲಭ್ಯ ಆಗಬೇಕು. ಆವಾಗ ಏನಾಗುತ್ತದೆ ಅಂದರೆ ಅಕೌಂಟಿಂಗ್ ಮೇಂಟೈನ್ ಮಾಡೋದು ಸರಿಯಾಗಿ ನಡೀತಾ ಇರುತ್ತೆ ಅಂತ. ಅಂದರೆ ಅಕೌಂಟನ್ನು ಯಾರು ಓದ್ತಾರೋ ಅವರಿಗೆ ಇದು ಸಮರ್ಪಕವಾಗಿ ವಿಷಯಗಳು ತಲುಪಲಿಕ್ಕೆ ಸಾಧ್ಯ ಆಗತ್ತೆ ಅಂತ. ಮುಂದೆ ಹಿಂದಿನ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಇವ್ಯಾಲ್ಯೂಷನ್ ಮಾಡೋದಿರ್ಬೋದು ಲೆಕ್ಕಪತ್ರಗಳನ್ನು, ಅಥವಾ ಮುಂದೆ ಭವಿಷ್ಯದಲ್ಲಿ ಬೇರೆ ಯಾವುದೋ ಒಂದು ರೀತಿಯ ಒಂದು ನಿರ್ಧಾರಗಳನ್ನು ಡಿಸಿಷನ್ಸ್ ಮಾಡಲಿಕ್ಕೆ ಏನಾಗುತ್ತೆ, ಈ ಒಂದು ಲೆಕ್ಕ ಬರ ಸರಿಯಾಗಿರಬೇಕು ಅಂತ. ದೆನ್ ಅಂಡರ್ಸ್ಟ್ಯಾಂಡಬಿಲಿಟಿ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್. So understandability means a decision maker must interpret the accounting information in the same sense as it is prepared and convey to them the qualities of a distinguish between a good or bad communication in a message or fundamentally understandability of the message. So understandability, the decision maker must have interpreted the accounting information in the same sense of it is prepared. So ಯಾವ ಒಂದು ಯೋಚನೆಯಲ್ಲಿ ಅವನು ಪ್ರಿಪೇರ್ ಮಾಡಿದಾನೆ ಅಕೌಂಟೆಂಟು, ಸೊ ಅದೇ ಯೋಚನೆಯಲ್ಲಿ ಏನಾಗಬೇಕು, ಓದೋನಿಗೆ ಗ್ರಾಹಕನಿಗೆ ಸಿಗಬೇಕು. ಯಾಕಂತಂದರೆ ಒಂದು ವೇಳೆ ಅವನಿಗೆ ಸಿಗಲಿಲ್ಲ ಅಂತಂದರೆ ಆ ಒಂದು ಅವನು ಲೆಕ್ಕ ಬರಹ ಮಾಡಿದ್ದು ಮಿಸ್ಕಮ್ಯುನಿಕೇಷನ್ ಆಗುವಂಥ ಸಂದರ್ಭ ಇರುತ್ತೆ. ಸೊ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಕ್ಕೆ ಸಮಸ್ಯೆ ಆಗುತ್ತೆ. ಸೊ ಹಾಗಾಗಿ ಅವನು ಯಾವ ಭಾವನೆಯಲ್ಲಿ ಆ ಒಂದು ಅಕೌಂಟನ್ನು ಮೇಂಟೈನ್ ಮಾಡಿದನೋ ಅದೇ ಭಾವನೆಯಲ್ಲಿ ಓದೋನಿಗೂ ಕೂಡ ಅಂಡರ್ಸ್ಟ್ಯಾಂಡಬಲ್ ಆಗೋ ರೀತಿಯಲ್ಲಿ ಇರಬೇಕು. ದೆನ್ ಕಂಪ್ಯಾರಬಿಲಿಟಿ. So it is not sufficient that the financial information is relevant and reliably at a particular time, particular circumstances, for a particular reporting entity, but it is equally important that the user
of the general purpose, the financial reports are able to compare various aspects of an entity over a different time period and entities. ಸೊ ಇಲ್ಲೇನಾಗುತ್ತೆ ಹೇಳಿ, ನಿರ್ದಿಷ್ಟ ಸಮಯದಲ್ಲಿ ಸಂದರ್ಭದಲ್ಲಿ ವರದಿಯಲ್ಲಿ ಹಣಕಾಸಿನ ಕೇವಲ ಪ್ರಸ್ತುತಪಡಿಸುವುದಷ್ಟೇ ಅಲ್ಲ. ಸೊ ಕೆಲವೊಂದು ಸಮಯದಲ್ಲಿ ಬೇರೆ ಬೇರೆ ಉದ್ದೇಶಗಳಿಗೆ ಬೇರೆ ಬೇರೆ ಸಂಸ್ಥೆಗಳ ಜೊತೆ ಕಂಪೇರ್ ಮಾಡಬೇಕಾದ್ರೆ ಇದು ಏನಾಗಿರಬೇಕು, ಈ ವರದಿ ಸರಿಯಾಗಿ ಇರಬೇಕು. ಈ ಲೆಕ್ಕಪತ್ರದ ವರದಿ ಏನಾಗಬೇಕು, ಎಲ್ಲ ಸಂದರ್ಭದಲ್ಲಿ ನೋಡಿದಾಗ ಅದು ಸಂಬಂಧಪಟ್ಟಿರದೇ ಆಗಿರಬೇಕು. ಸೊ ಕಂಪ್ಯಾರಬಿಲಿಟಿ ಅಂತಂದರೆ ಏನಾಗಿರಬೇಕು ಅಂತಂದರೆ ಇತರ ಸಂಸ್ಥೆಗಳ ಜೊತೆ ಹೋಲಿಸಿದಾಗೂ ಕೂಡ ಇದು ಓದಲಿಕ್ಕೆ ಅಥವಾ ಹೋಲಿಕೆ ಮಾಡಿದಾಗ ಸಮರ್ಥವಾಗಿ ನಿಲ್ಲಬೇಕು. ಈ ಒಂದು ಲೆಕ್ಕ ಬರಹ ಸಂಬಂಧಪಟ್ಟಿದ್ದಾಗಿರಬೇಕು ಮತ್ತು ವಿಶ್ವಾಸಾರ್ಹತೆಯನ್ನು ಹೊಂದಿದ್ರಷ್ಟೇ ಸಾಲದು. ಇದು ಕೂಡ ಏನಾಗಿರಬೇಕು, ಇತರ ಒಂದು ಲೆಕ್ಕ ಬರದ ವರದಿಗಳನ್ನು ಕಂಪೇರ್ ಮಾಡಿದಾಗಲೂ ಕೂಡ ಸರಿಯಾದ ರೀತಿಯಲ್ಲಿ ವರದಿಯನ್ನು ಹೇಳೋ ರೀತಿಯಲ್ಲಿ ಇರಬೇಕು. ಸೊ ದೀಸ್ ಆರ್ ಆಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕ್ವಾಲಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅಕೌಂಟಿಂಗ್ ಇನ್ಫಾರ್ಮೇಷನ್ಸ್ are reliability, relevance, understandability and comparability. I hope today class you will enjoy and understandability. If you are like this video, please like, subscribe and share. Thank you for watching.